ಪೌರ್ಣಿಮಾ ಅವಳು. ಸೊ ಈ 3 ಮಕ್ಕಳು ಬೇರೆ ಹೊರಟೋಗಿರ್ತಾರೆ. ಪೂರ್ಣಿಮಾ ಮಾತ್ರ ಇರ್ತಾಳೆ. ಅಲ್ಲಿ ಸರೋಜಮ್ಮನ ಅಣ್ಣವರ ಅಭಿನಯ ಅಮೇಝಿಂಗ್ ಅದು. ಇಲ್ಲಿ ಬರ್ತಾರೆ, ನೋಡ್ತಾರೆ, ಒಬ್ಬಳೇ ಮಲಗಿಬಿಟ್ಟಿರ್ತಾಳೆ. ಲಾಂಗ್ ಶಾಟ್ ಹಾಕಿದ್ದೀವಿ, ಮಿಂಚು ಗುಡುಗು ಅದೆಲ್ಲ ಬರ್ತಾ ಫ್ರೆಶ್ ಅಂತ ಬರ್ತಾ ಇರುತ್ತೆ. ಸೊ ಹಂಗೆ ಮಲಗಿಬಿಟ್ಟಿರ್ತಾಳೆ. ಹತ್ತಿರ ಬರ್ತಾರೆ, ಹತ್ತಿರ ಬಂದು ನೋಡ್ತಾರೆ. ಡಾಕ್ಟ್ರ್ ಹೇಳಿರ್ತಾರಲ್ಲ ಇನ್ನೇನು ಹೊಟ್ಟೋಗ್ತಾಳೆ ಅನ್ನೋದು. ಅಲ್ಲಿ ನೋಡಿದ್ರೆ ಅವಳು ಕಣ್ಣು ಮುಚ್ಕೊಂಡು ಒಂದು ಪುಸ್ತಕನ ಎದೆಗೆ ಹೌಚ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತಾಳೆ, ಹೌಚ್ಕೊಂಡು. ಅದು ನೋಡಿದ್ರಲ್ಲೂ ಆ ಪುಸ್ತಕ ಡೈರೆಕ್ಟ್ ಟಚ್ಚಲ್ಲಿ ಇಟ್ಟಿದ್ದೀವಿ, ಮುತ್ತೈದೆ ಅಂತ. ಅಂದರೆ ಮುತ್ತೈದೆ ಹಾಗೆ ತಾನು ಹೋಗೋಕ್ಕೆ ಇಷ್ಟಪಡ್ತಾಳೆ ಅನ್ನೋದನ್ನು ಇವನಿಗೆ ಗೊತ್ತಾಗುತ್ತೆ. ಅಂದರೆ ಈಗ ಆಲ್ರೆಡಿ ಕ್ಯಾನ್ಸರು ಆ ಥರ ಇದ್ದ ಮೇಲೆ ಇನ್ನೇನು ಹೋಗೋದೇ ಮುತ್ತೈದೆಯಾಗೆ ಹೋಗೋದು, ಮುಂಚೆ ಹೋಗ್ತಾಳೆ ಅನ್ನೋದು ಮನಸ್ಸಲ್ಲಿ ಇದಾಗುತ್ತೆ. ಆವಾಗ ಪುಸ್ತಕ ತೆಗಿತಾರೆ. ಆವಾಗ ಎಚ್ಚರ ಆಗುತ್ತೆ ಅವಳಿಗೆ, ಯಾವಾಗ ಬಂದ್ರಿ ಅಂತ. ಅದು ಡೈಲಾಗೆಲ್ಲ ಆಗುತ್ತೆ. ಆವಾಗ ಯಾವತ್ತೂ ಕೂಡ ಒಂಥರ ನಾಸ್ತಿಕನಾಗಿರ್ತಾರೆ ಈ ಪಾತ್ರ. ಯಾವತ್ತೂ ದೇವರು ದಿಂಡೂರು ಜನ ತಾನಾಯ್ತು, ತನ್ನ ಕೆಲಸ ಆಯಿತು, ಆ ಥರದ್ದು ವ್ಯಕ್ತಿ, ಪ್ರಾಕ್ಟಿಕಲ್ ಮ್ಯಾನ್. ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಅದು. ಸೊ ಆವತ್ತಿನ ದಿವಸ ನಾಳೆ ಬೆಳಗ್ಗೆ ಇದು ದೇವಸ್ಥಾನಕ್ಕೆ ಹೋಗೋಣ, ದೇವಸ್ಥಾನಕ್ಕೆ ಬರ್ತೀರಾ ಅಂದು. ಹ್ಞೂ ಅಂತ. ಏನು ಕೇಳ್ಕೊತೀರಾ ಅಂತ. ನಾನು ಪಾರ್ವತಿಗೆ ಚೆನ್ನಾಗಿ ಆಯಿಸ್ಕೊಡು ಅಂತ ಕೇಳ್ಕೊತೀನಿ. ಏನು ಅಂದರೆ ನೀವು ಅಂತೇನೋ ಅಂದ್ಕೋತೆ. ಏನು ಮಾಡ್ತಾರೆ, ಅಲ್ಲಿ ಬ್ಯಾಕ್ಗ್ರೌಂಡ್ ಶುರು ಆಗುತ್ತೆ. ಬ್ಯಾಕ್ಗ್ರೌಂಡ್ ಶುರು ಆಗ್ತಿದ್ದಂಗೆ ತನ್ನ ಮನಸ್ಸಲ್ಲಿ ಏನು ನೋವಿದೆ ಅನ್ನೋದನ್ನು ಹೇಳ್ತದೆ ಹಾಡು. ಭಾಳ ಚೆನ್ನಾಗಿದೆ. ಏನಂತ ಹೇಳಿದ್ರೆ, ನನ್ನ ನಿನ್ನ ಮನವು ಸೇರಿತು, ನಿನ್ನ ನನ್ನ ಹೃದಯ ಹಾಡಿತು, ರಾಗವು ಒಂದೇ ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು, ನನ್ನ ನಿನ್ನ ಮನವು ಸೇರಿತು, ನಿನ್ನ ನನ್ನ ಹೃದಯ ಹಾಡಿತು. ಇದು ಪಲ್ಲವಿ ಶುರು ಆಗುತ್ತೆ. ಅಲ್ಲಿ ತೆಗೆದಿರೋ ಶಾರ್ಟ್ಸ್ಗಳು ಅದು ತುಂಬ ಮಜಾ ಸಿಗುತ್ತೆ ಅದು ಹಾಡು ನೋಡ್ತಾಯಿದ್ರೆ. ಅವರು ಇಬ್ಬರು ಮನೆಯಲ್ಲಿ ಎಲ್ಲ ಚೆನ್ನಾಗಿದ್ದಾಗ, ಸಂಸಾರ ನಗನಾಗ್ತಾ ಇದ್ದಾಗ ಏನು ಥರ ಮನೆ ಕಟ್ಟಬೇಕು ಅಂತ, ಮೊದಲನೇ ಮಗನಿಗೆ ಈ ಮನೆ, ಎರಡನೇ ಮಗನಿಗೆ ಈ ಮನೆ, ಇವಳಿಗೆ ಈ ಮನೆ, ತಮ್ಮದು ಈ ಮಕ್ಕಳನ್ನೆಲ್ಲ ಮುಂದೆ ನಮಗೆ ಯಾತಕ್ಕೆ ಒಂದು ಪುಟ್ಟ ಮನೆ ಸಾಕು ನಮಗೆ ಅಂತ ಇವೆಲ್ಲ ಮೊದಲೇ ಹೇಳಿರ್ತೀವಿ. ಈಗ ಎಲ್ಲ ಹಾಡ್ಕೊಂಡು ಮೇಲ್ಗಡೆ ಬಂದಾಗ ಗಾಳಿ ಇದರಲ್ಲೆಲ್ಲ ಆ ಮನೆಗಳೆಲ್ಲ ಕೆಳಗಡೆ ಬಿದ್ದೋಗಿರುತ್ತೆ. ಡೈರೆಕ್ಟೋರಿಯಲ್ಲಿ ಯಾರೂ ಇಲ್ಲ, ಭಿನ್ನಾಭಿಪ್ರಾಯಗಳಾದ್ರಿಂದ ಎಲ್ಲ ಚದೊಟ್ಟೋಗಿರುತ್ತೆ. ಇವ್ರ ಮನೆ ಮಾತ್ರ ಹಾಗೆ ಇರುತ್ತೆ. ಸೊ ಆ ಥರ ಅದಕ್ಕೆ ನಾ ಹೇಳಿದೆ ಸಾಹಿತ್ಯ ಬರೆದ್ರೆ ಚೆನ್ನಾಗಿರುತ್ತೆ ಅಂತ. ಅಲ್ಲೂ ಅಷ್ಟೇ, ಏಕಾಂಗಿಯಾಗಿರಲು ಕೈ ಹಿಡಿದೆ ಜೊತೆಯಾದೆ ಬಾಳಂತೆ ಬಂದೆ, ಆ ಥರ ಏನೋ ಬರುತ್ತೆ. ಆಮೇಲೆ ಎರಡನೇ ಚರಣ ಮಾತ್ರ ತುಂಬ ಚೆನ್ನಾಗಿದೆ.